ವೀಕ್ಷಕರೇ, ಇವತ್ತು ಕನ್ನಡದ ಹಾಸ್ಯ ಚಕ್ರವರ್ತಿ ನರಸಿಂಹರಾಜು ಅವರ ಬಗ್ಗೆ ಅಪರೂಪದ ಮಾಹಿತಿ ತಿಳಿಯೋಣ. ನರಸಿಂಹರಾಜು ಅವರು ಕೇವಲ 4ನೇ ವಯಸ್ಸಿನಲ್ಲಿ ನಾಟಕಗಳಲ್ಲಿ ಅಭಿನಯ ಆರಂಭಿಸಿದರು. ಚಿತ್ರರಂಗಕ್ಕೆ ಬರುವ ಮೊದಲು ಅವರು ಗುಬ್ಬಿ ವೀರಣ್ಣ ನಾಟಕ ಸಂಸ್ಥೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ಅಭಿನಯ ಮಾಡುತ್ತಿದ್ದರು. ವಿಶ್ವಪ್ರಸಿದ್ಧ ಹಾಸ್ಯ ನಟ ಚಾರ್ಲಿ ಚಾಪ್ಲಿನ್ ಅವರ ಅಭಿನಯದಿಂದ ಪ್ರೇರಿತರಾಗಿ ತಮ್ಮದೇ ಆದ ವಿಶಿಷ್ಟ ಹಾಸ್ಯ ಶೈಲಿಯನ್ನು ಬೆಳೆಸಿಕೊಂಡರು. ಅವರು ಎಷ್ಟು ಬೇಡಿಕೆಯ ನಟರಾಗಿದ್ದರೆಂದರೆ ಅನೇಕ ನಿರ್ಮಾಪಕರು ಅವರ ಕಾಲ್ಶೀಟ್ಗಾಗಿ ಕಾಯುತ್ತಿದ್ದರು. ಕೆಲವೊಮ್ಮೆ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾಗಳ ಚಿತ್ರೀಕರಣವು ಅವರ ದಿನಾಂಕಕ್ಕೆ ಅನುಗುಣವಾಗಿ ನಿಗದಿಯಾಗುತ್ತಿತ್ತು. ಚೆನ್ನೈ, ಆಗಿನ ಮದ್ರಾಸ್ ನಗರದಲ್ಲಿ ಸ್ವಂತ ಮನೆ ಹೊಂದಿದ್ದ ಮೊದಲ ಕನ್ನಡ ನಟರಲ್ಲಿ ಒಬ್ಬರು ನರಸಿಂಹರಾಜು ಅವರು. ಸಿನಿಮಾದಿಂದ ಬಂದ ಹಣವನ್ನು ಜಾಣ್ಮೆಯಿಂದ ಜಮೀನು ಮತ್ತು ಮನೆಗಳಲ್ಲಿ ಹೂಡಿಕೆ ಮಾಡಿ ಆರ್ಥಿಕವಾಗಿ ಭದ್ರ ಜೀವನ ನಡೆಸಿದರು. ಡಾಕ್ಟರ್ ರಾಜ್ಕುಮಾರ್ ಅವರಿಗಿಂತ ಮೊದಲು 100ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ ಹೆಗ್ಗಳಿಕೆ ಇವರದ್ದು. ಸುಮಾರು 250ಕ್ಕೂ ಹೆಚ್ಚು ಕನ್ನಡ ಸಿನಿಮಾಗಳಲ್ಲಿ ಅಭಿನಯಿಸಿ ಅಪಾರ ಜನಪ್ರಿಯತೆ ಗಳಿಸಿದ್ದರು. ಬದುಕಿರುವಾಗ ದೊಡ್ಡ ಸರ್ಕಾರಿ ಪ್ರಶಸ್ತಿಗಳು ಅವರಿಗೆ ಲಭಿಸಿತು. ಅವರ ಜೀವನದಲ್ಲಿ ಮಗನನ್ನು ಕಳೆದುಕೊಂಡ ದುಃಖದ ಘಟನೆ ಸಂಭವಿಸಿತು. ನಂತರ 1979ರಲ್ಲಿ ಹೃದಯಾಘಾತದಿಂದ ನಿಧನರಾದರು. ಅವರ ಅಮೂಲ್ಯ ಕೊಡುಗೆಯನ್ನು ಸ್ಮರಿಸಲು ನಂತರ ನರಸಿಂಹರಾಜು ಪ್ರಶಸ್ತಿ ಸ್ಥಾಪಿಸಿದರು.